ಒಂದು ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಕೇವಲ 4 ಬಲಿಷ್ಠ ಸಾಮ್ರಾಜ್ಯಗಳಿದ್ದವು ಎಂದು ಇತಿಹಾಸ ಹೇಳುತ್ತೆ. ಅದು ರೋಮನ್ನರು, ಚೀನಿಯರು ಮತ್ತು ಅರಬ್ಬರು. ಇವರ ಜೊತೆಗೆ ತಲೆ ಎತ್ತಿ ನಿಂತಿದ್ದ ಮತ್ತೊಂದು ಸಾಮ್ರಾಜ್ಯ ಯಾವುದು ಗೊತ್ತಾ? ಅದೇ ನಮ್ಮ ಹೆಮ್ಮೆಯ ರಾಷ್ಟ್ರಕೂಟ ಸಾಮ್ರಾಜ್ಯ. ಸ್ವತಃ ಅರಬ್ ಯಾತ್ರಿಕ ಸುಲೈಮಾನ್ ನಮ್ಮ ರಾಷ್ಟ್ರಕೂಟರನ್ನ ಜಗತ್ತಿನ 4 ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬರು ಎಂದು ಕರೆದು ಗೌರವಿಸಿದ್ದಾನೆ. ಅಂತಹ ಸಾಮ್ರಾಜ್ಯದ ರೂವಾರಿ ಮತ್ಯಾರೂ ಅಲ್ಲ, ಅವರೇ ಚಕ್ರವರ್ತಿ ಅಮೋಘವರ್ಷ ನೃಪತುಂಗ. ಇವರ ಸಾಮ್ರಾಜ್ಯ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ. ದಕ್ಷಿಣದ ಕಾವೇರಿಯಿಂದ ಉತ್ತರದ ನರ್ಮದಾ ನದಿ ದಾಟಿ ಇಂದಿನ ಉತ್ತರ ಪ್ರದೇಶದವರೆಗೂ ಕನ್ನಡದ ಬಾವುಟ ಹಾರಾಡ್ತಾ ಇತ್ತು. ಮಾನ್ಯಕೇಟದಿಂದ ಬರೋಬ್ಬರಿ 64 ವರ್ಷ ಆಳಿದ ಏಕೈಕ ಸಾಮ್ರಾಟ ಇವರು. ಕನ್ನಡಿಗರು ಅಂದರೆ ಯಾರು ಅನ್ನೋದಕ್ಕೆ 1200 ವರ್ಷಗಳ ಹಿಂದೆಯೇ ನೃಪತುಂಗ ಮಹಾರಾಜರು ಒಂದು ಅದ್ಭುತ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸುಬಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಗಳ್, ಅಭಿನಜರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಅಂದರೆ ಈ ನಾಡಿನವರು ಕೇವಲ ಪ್ರಜೆಗಳಲ್ಲ, ಇವರು ವೀರರು, ಕವಿಗಳು, ಸುಂದರರು, ಅಭಿಮಾನಿಗಳು, ಗುಣವಂತರು ಮತ್ತು ಬೇಕಾದಾಗ ವೈರಿಗಳಿಗೆ ಅತ್ಯುಗ್ರರು. ಎಷ್ಟರ ಮಟ್ಟಿಗೆ ಅಂದರೆ ಶಾಲೆಗೆ ಹೋಗಿ ಕಲಿಯದಿದ್ದರೂ ಕಾವ್ಯ ರಚಿಸುವಷ್ಟು ಜ್ಞಾನಿಗಳಾಗಿದ್ದರು. ಅದಕ್ಕೆ ರಾಜರು ಹೇಳಿದ್ದು, ಕನ್ನಡಿಗರು ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಎಂದು. ಇಂತಹ ಅಭಿಮಾನಿ ಪ್ರಜೆಗಳಿಗಾಗಿ ಆ ರಾಜ ಎಂತಹ ತ್ಯಾಗ ಮಾಡಿದರು ಗೊತ್ತಾ? ಒಮ್ಮೆ ನಾಡಿನಲ್ಲಿ ಭೀಕರ ಬರಗಾಲ ಬಂದಾಗ ನನ್ನ ಪ್ರಜೆಗಳನ್ನು ಉಳಿಸುತ್ತಾಯಿ ಎಂದು ಬೇಡಿ ಮಹಾಲಕ್ಷ್ಮಿಗೆ ತಮ್ಮ ಎಡಗೈ ಬೆರಳನ್ನೇ ಕತ್ತರಿಸಿ ಅರ್ಪಿಸಿದ ತ್ಯಾಗಮಯಿ ಇವರು. ತಮಗಾಗಿ ಅಲ್ಲ, ನಾಡಿಗಾಗಿ ಬದುಕಿದ ನಿಜವಾದ ರಾಜಶ್ರೀ. ವಿಶ್ವದ ದೊಡ್ಡ ಸಾಮ್ರಾಜ್ಯ ಕಟ್ಟಿದರು. ಶಾಂತಿಯ ಮಾರ್ಗ ಬಿಡದ, ಕನ್ನಡದ ದೀಪ ಹಚ್ಚಿದ ಅಮೋಘವರ್ಷ ನೃಪತುಂಗರ ಜನ್ಮ ಜಯಂತಿಯಿಂದ ಆ ಮಹಾನ್ ಚೇತನಕ್ಕೆ ನಮ್ಮದೊಂದು ಸಲಾಂ. ಶ್ರೀ ಗನ್ನಡಂ ಗೆಲ್ಗೆ.